ಘಾತಾಂಕಗಳ ನಿಯಮಗಳು ಭಾಗ 1 ರೂಲ್ಸ್ ಆಫ್ ಎಕ್ಸ್ಪೊನೆಂಟ್ಸ್ ಪಾರ್ಟ್ 1. ನಮಸ್ಕಾರ ಗೆಳೆಯರೇ, ನೀವು ಎಂದಾದರೂ ಲಾಟರಿ ಬಗ್ಗೆ ಕೇಳಿದ್ದೀರಾ? ನೀವು ಲಾಟರಿ ಗೆದ್ದಿದ್ದೀರಿ ಎಂದು ಭಾವಿಸೋಣ. ನಿಮಗೆ 2 ಬಹುಮಾನದ ಆಯ್ಕೆಗಳನ್ನು ನೀಡಲಾಗುತ್ತದೆ. ಸಂಪೂರ್ಣ 5 ಕೋಟಿ ರೂಪಾಯಿಗಳ ಮೊತ್ತ ಅಥವಾ 1 ರೂಪಾಯಿ. ಇದು 30 ದಿನಗಳವರೆಗೆ ಪ್ರತಿದಿನ ದ್ವಿಗುಣಗೊಳ್ಳುತ್ತದೆ. ಅಂದರೆ ಮೊದಲ ದಿನ 1 ರೂಪಾಯಿ, ಎರಡನೇ ದಿನ 2 ರೂಪಾಯಿಗಳು, ಮೂರನೇ ದಿನ 4 ರೂಪಾಯಿಗಳು, ನಂತರ 8 ರೂಪಾಯಿಗಳು. ಹೀಗೆ ನೀವು ಯಾವ ಬಹುಮಾನವನ್ನು ಆರಿಸುತ್ತೀರಿ? ಹೆಚ್ಚಿನ ಜನರು 5 ಕೋಟಿಯ ಮೊತ್ತವನ್ನೇ ಆಯ್ಕೆ ಮಾಡುತ್ತಾರೆ. ಆದರೆ ಎರಡನೇ ಆಯ್ಕೆಯಲ್ಲಿ ಬಹುಮಾನದ ಮೊತ್ತವು 5 ಕೋಟಿಗಿಂತಲೂ ಹೆಚ್ಚಿರುತ್ತದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು. ಹೇಗೆ? ಮೊದಲ ದಿನ 1 ರೂಪಾಯಿ, ನಂತರ 2 ರೂಪಾಯಿಗಳು, ನಂತರ 4, ನಂತರ 8 ರೂಪಾಯಿಗಳು. ಹೀಗೆಯೇ ಮುಂದುವರಿದು 30ನೇ ದಿನಕ್ಕೆ 53,68,70,912 ರೂಪಾಯಿಗಳಾಗುತ್ತದೆ. ನೋಡಿದಿರಾ? ಆಶ್ಚರ್ಯವಾಯಿತಲ್ಲವೇ? ಇದು ಘಾತಾಂಕಗಳ ಮ್ಯಾಜಿಕ್. ಈಗ ನೀವು ಈ ಘಾತಾಂಕಗಳು ಎಂದರೆ ಏನು ಎಂದು ಆಶ್ಚರ್ಯಪಡುತ್ತಿರಬಹುದು. ಟೇಬಲ್ ಅನ್ನು ಎಚ್ಚರಿಕೆಯಿಂದ ನೋಡಿ. ನೀವು ಈ ರೀತಿಯ ಸಂಖ್ಯೆಗಳನ್ನು ಈ ಮೊದಲು ಎಂದಾದರೂ ನೋಡಿದ್ದೀರಾ? 2ರ ಮೇಲೆ ಬರೆದಿರುವ 1, 2, 3, 4 ಇತ್ಯಾದಿ ಸಂಖ್ಯೆಗಳು ಏನನ್ನು ಪ್ರತಿನಿಧಿಸುತ್ತವೆ? 2ರ ಮೇಲೆ ಬರೆದಿರುವ 1 ಎಂದರೆ 2 ಒಮ್ಮೆ ಮಾತ್ರ ಇದೆ ಎಂದು ಸೂಚಿಸುತ್ತದೆ. ಆದರೆ 2ರ ಮೇಲೆ ಬರೆದಿರುವ 2 ಎಂದರೆ 2ಅನ್ನು 2 ಬಾರಿ ಗುಣಿಸಲಾಗುತ್ತಿದೆ ಎಂದರ್ಥ. 2ರ ಮೇಲಿನ 3 ಎಂದರೆ 2 × 2 × 2 ಎಂದರ್ಥ. ಇದನ್ನು ನೋಡಿದಾಗ 2ರ ಮೇಲೆ ಯಾವುದೇ ಸಂಖ್ಯೆಯನ್ನು ಬರೆದಿದ್ದರೆ 2ಅನ್ನು ಅಷ್ಟು ಬಾರಿ ಗುಣಿಸಲಾಗುತ್ತದೆ ಎಂದು ನಾವು ಹೇಳಬಹುದು. ಅದೇ ರೀತಿ 30ನೇ ದಿನ 2ರ ಮೇಲೆ 29 ಬರೆದಿದ್ದೇವೆ. ಅಂದರೆ 2ಅನ್ನು 29 ಬಾರಿ ಗುಣಿಸಲಾಗುತ್ತಿದೆ. ಹಾಗೆಯೇ ಇಷ್ಟೊಂದು ದೊಡ್ಡ ಮೊತ್ತವಾಗುತ್ತಿದೆ. ಈಗ ಇದರ ಅರ್ಥವೇನೆಂದು ಹೇಳಿ? ಇದರರ್ಥ 7ಅನ್ನು 3 ಬಾರಿ ಮತ್ತು ಎ ಅನ್ನು 4 ಬಾರಿ ಗುಣಿಸಲಾಗುತ್ತದೆ. ಇವೆಲ್ಲವುಗಳಲ್ಲಿ ಕೆಳಗೆ ಬರೆದ ಸಂಖ್ಯೆಗಳನ್ನು ಆಧಾರ ಸಂಖ್ಯೆ ಅಥವಾ ಬೇಸ್ ಎಂದು ಕರೆಯಲಾಗುತ್ತದೆ ಮತ್ತು ಮೇಲೆ ಬರೆದ ಸಂಖ್ಯೆಗಳನ್ನು ಘಾತಸೂಚಿ ಎಂದು ಕರೆಯಲಾಗುತ್ತದೆ. ಇವುಗಳನ್ನು 7ರ ಘಾತ 3 ಮತ್ತು ಎಯ ಘಾತ 4 ಎಂದು ಓದುತ್ತೇವೆ. ಘಾತಾಂಕಗಳಲ್ಲಿ ನೀಡಲಾದ ಸಂಖ್ಯೆಗಳನ್ನು ಘಾತಾಂಕಗಳು ಅಥವಾ ಎಕ್ಸ್ಪೊನೆಂಟ್ಸ್ ಎಂದು ಕರೆಯಲಾಗುತ್ತದೆ. ಅಂದರೆ ಘಾತವು ಆಧಾರದಲ್ಲಿ ನೀಡಿರುವ ಸಂಖ್ಯೆಯನ್ನು ಸ್ವತಃ ಎಷ್ಟು ಬಾರಿ ಗುಣಿಸಲಾಗಿದೆ ಎಂಬುದನ್ನು ಹೇಳುವ ಸಂಖ್ಯೆಯಾಗಿದೆ. ಘಾತಗಳೊಂದಿಗೆ ಕೆಲಸ ಮಾಡುವಾಗ ಲೆಕ್ಕಾಚಾರಗಳನ್ನು ಸರಳಗೊಳಿಸಲು ಕೆಲವು ನಿಯಮಗಳಿವೆ. ಬನ್ನಿ ಈ ನಿಯಮಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆಯು ಎಯ ಘಾತ 6 × ಎಯ ಘಾತ 3 ಆಗಿದ್ದರೆ ನೀವು ಇದನ್ನು ಹೇಗೆ ಪರಿಹರಿಸುತ್ತೀರಿ? ಎಯ ಘಾತ 6 ಎಂದರೆ ಎ ಅನ್ನು 6 ಬಾರಿ ಗುಣಿಸುವುದು. ಅದೇ ರೀತಿ ಎಯ ಘಾತ 3 ಎಂದರೆ ಎ ಅನ್ನು 3 ಬಾರಿ ಗುಣಿಸುವುದು. ಆದ್ದರಿಂದ ಇದರರ್ಥ ಎ ಅನ್ನು ಎ ಇಂದಲೇ 9 ಬಾರಿ ಗುಣಿಸಲಾಗುತ್ತಿದೆ. ಇದನ್ನು ನಾವು ಎ ಘಾತ 9 ಎಂದು ಬರೆಯಬಹುದು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ವಿಷಯವೆಂದರೆ ನಾವು ಪ್ರಶ್ನೆಯಲ್ಲಿ ನೀಡಲಾದ ಘಾತಗಳು 6 ಮತ್ತು 3ಅನ್ನು ಕೂಡಿಸಿದಾಗ ನಮಗೆ 9 ಸಿಗುತ್ತದೆ. ಅಂದರೆ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದು ಮತ್ತು ಅವುಗಳನ್ನು ಪರಸ್ಪರ ಗುಣಿಸುವ ಸಂದರ್ಭದಲ್ಲಿ ಅವುಗಳ ಘಾತಗಳನ್ನು ಒಟ್ಟಿಗೆ ಕೂಡಿಸಲಾಗುತ್ತದೆ. ಎ ಘಾತ m × ಎ ಘಾತ n ಎ ಘಾತ m + nಗೆ ಸಮವಾಗಿರುತ್ತದೆ. ಇದು ನಮ್ಮ ಮೊದಲ ನಿಯಮ. ಎರಡನೇ ನಿಯಮವು ಹೇಳುವಂತೆ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದು ಮತ್ತು ಅವುಗಳನ್ನು ಪರಸ್ಪರ ಭಾಗಿಸುವ ಸಂದರ್ಭದಲ್ಲಿ ಅವುಗಳ ಘಾತಗಳನ್ನು ಒಂದಕ್ಕೊಂದು ಕಳೆಯಲಾಗುತ್ತದೆ. ಇದರರ್ಥ ಎ ಘಾತ m / ಎ ಘಾತ n ಎ ಘಾತ m - nಗೆ ಸಮವಾಗಿರುತ್ತದೆ. ಈ ನಿಯಮಗಳನ್ನು ಬಳಸಿಕೊಂಡು ಕೆಲವು ಸಮಸ್ಯೆಗಳನ್ನು ಪರಿಹರಿಸೋಣ.
ಇಲ್ಲಿ ನೆನಪಿಡಬೇಕಾದ ಪ್ರಮುಖ ವಿಷಯವೆಂದರೆ ಗುಣಿಸುವಾಗ ಅಥವಾ ಭಾಗಿಸುವಾಗ ಘಾತಾಂಕಗಳನ್ನು ಅವುಗಳ ಆಧಾರ ಸಂಖ್ಯೆಗಳು ಒಂದೇ ಆಗಿರುವಾಗ ಮಾತ್ರ ಕೂಡಿಸಲಾಗುತ್ತದೆ ಅಥವಾ ಕಳೆಯಲಾಗುತ್ತದೆ. ಇಲ್ಲಿ 5ರ ಘಾತ 0 ಎಂದರೆ ಏನು? 5 ಘಾತ 3 5 ಘಾತ 3ರಿಂದ ಭಾಗಿಸಿದಾಗ ಉತ್ತರ 1 ಸಿಗುತ್ತದೆ. ಇದರರ್ಥ 5 ಘಾತ 0 1ಕ್ಕೆ ಸಮವಾಗಿರುತ್ತದೆ. ಒಂದು ವೇಳೆ ಯಾವುದೇ ಸಂಖ್ಯೆಯ ಘಾತಸೂಚಿಯು 0ಯಾಗಿದ್ದರೆ ಅದು 1ಕ್ಕೆ ಸಮ ಆಗುತ್ತದೆ. ಇದು ನಮ್ಮ 3ನೇ ನಿಯಮ. ಈ ಕೋಷ್ಟಕದಲ್ಲಿಯೂ ಸಹ ಮೊದಲ ದಿನದಲ್ಲಿ 2ರ ಘಾತ 0 1ಕ್ಕೆ ಸಮವಾಗುತ್ತದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಘಾತಾಂಕಗಳ ಈ 3 ನಿಯಮಗಳನ್ನು ಕಲಿತಿದ್ದೇವೆ. ಉಳಿದ 4 ನಿಯಮಗಳನ್ನು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ.